ಆಬ್ವಿಯಸ್ಲಿ ಆರ್ ಸಿ ಬಿ ಗೆಲ್ತಾರೆ ಅಂತ ಅನ್ಕೋತೀವಿ, ಬಟ್ ಆರ್ ಸಿ ಬಿನೇ ಗೆಲ್ಲೇಬೇಕು ಕೂಡ. ಬಟ್ ಕಿಂಗ್ಸ್ 11 ಪಂಜಾಬ್ಗೆ ಇವಾಗ ನಾವು 3 ಮ್ಯಾಚ್ ಆಡಿದ್ದೀವಿ, 2 ಗೆದ್ದು ಅವ್ರು ನಾವು 2 ಗೆದ್ದಿದ್ದೀವಿ, ಅವರು 1 ಗೆದ್ದಿದ್ದಾರೆ. ನೋಡೋಣ, ಇವಾಗ ಶ್ರೇಯಸ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಬಟ್ ಆರ್ ಸಿ ಬಿ ಟೀಮ್ ಅಂತ ಫುಲ್ ಪ್ಯಾಕಲ್ಲಿದೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಬ್ಬರು 2 ಕಡೆಯಿಂದನೂ ಸಗದಾಗಿದೆ. ಬಟ್ ಫೈನಲ್ ರಿಸಲ್ಟು ಆರ್ ಸಿ ಬಿ ಗೆಲ್ಲಿ ಅನ್ನೋದು ನಮ್ಮ ಆಸೆ. ಕಾಯ್ತಾ ಇದಾರೆ ಸರ್, 18ನೇ ವರ್ಷ ಇದೆ. ಹೌದು, ಸತತ 17 ವರ್ಷ ಮುಗಿಸ್ಕೊಂಡು ಈಗ 18 ವರ್ಷಕ್ಕೆ ಬಂದಿದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಈ ವರ್ಷ ಎಲ್ಲರ ಕನಸು ಕೂಡ ಆರ್ ಸಿ ಬಿ ಕಪ್ ಗೆಲ್ಲಿ ಅನ್ನೋದನ್ನು. ಮೋಸ್ಟ್ಲಿ ಆರ್ ಸಿ ಬಿ ಕಪ್ ಗೆಲ್ತಾರೆ ಈ ಸಲ ಕಪ್ ನಮ್ದಾಗುತ್ತಾ? ಈ ಸಲ 100% ಈ ಸಲ ಕಪ್ ನಮ್ಮದೇ. ಮತ್ತೆ ಟೀಮ್ ಹೇಳೋದಾದ್ರೆ ಸರ್, ಆರ್ ಸಿ ಬಿ ಟೀಮ್ ಎಷ್ಟರ ಮಟ್ಟಿಗೆ ಬಲಿಷ್ಠವಾಗಿದೆ ಅಂತ? ಅಲ್ಲ, ಈಗ ಪ್ರತಿ ವರ್ಷ ನೋಡೋದಾದ್ರೆ ಈ ವರ್ಷ ತುಂಬ ಪ್ಯಾಕ್ ಅಂತ ಅನ್ಸ್ಬೋದು. ಪ್ಯಾಕ್ ಅನ್ನೋದಕ್ಕಿಂತ ಎಲ್ಲರೂ ಒಳ್ಳೆ ಫಾರ್ಮಲ್ಲಿದ್ದಾರೆ, ಎಲ್ಲರೂ ಬರ್ತಿದ್ದಾರೆ, ಎಲ್ಲ ಒಳ್ಳೆ ಬ್ಯಾಕಪ್ ಕೊಡ್ತಾ ಇದ್ದಾರೆ. ಈಗ ಟಾಪ್ ಆರ್ಡರ್ ಫ್ಲಾಪ್ ಆದರೆ ಮಿಡಲ್ ಆರ್ಡರ್ ಆಡ್ತಾ ಇದ್ದಾರೆ. ಕೆಳಗಡೆ ಬಂದು ಕೆಲವರು ಹೊಡೆಯೋ ಚಾನ್ಸಸ್ಗಳಿರುತ್ತೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಏಜಲ್ವುಡ್ಡು, ಭುವನೇಶ್ವರ್ ಕುಮಾರ್ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ. ಫೈನಲ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವ್ರು ಮತ್ತೆ ಒಂದು 50 ಮೇಲೆ ಹೊಡೆದ್ರೆ, ರಜತ್ ಪಟಿದಾರ್ ಇರ್ಬೋದು, ವಿಜಯ್ ಶರ್ಮಾ ಇರ್ಬೋದು, ಬ್ಯಾಟಿಂಗ್ ಲೈನಪ್ ಅಂತೂ ತುಂಬ ಚೆನ್ನಾಗಿದೆ. 100% ಗೆಲ್ತಾರೆ. ಪಂಜಾಬ್ ಸುಲಭನಾ ಟೀಮ್? ಏನಿಲ್ಲ, ಇವಾಗ ಫೈನಲ್ ಮ್ಯಾಚ್ ಅಂತ ಬಂದಾಗ 2 ಟೀಮು ಗೆಲ್ಲಕ್ಕೆ ನೋಡ್ತಾರೆ. ಸೊ ಯಾವಾಗಲೂ ಯಾಮಾರಬಾರ್ದು. ಮೋಸ್ಟ್ಲಿ ನಾವು ಟಾಸ್ ಗೆದ್ದು ಅಕಸ್ಮಾತ್ ಫಸ್ಟ್ ಫೀಲ್ಡ್ ಮಾಡಿ ಚೇಸ್ ಮಾಡಿದ್ರೆ ಗೆಲ್ಲೋ ಚಾನ್ಸಸ್ ತುಂಬ ಇದೆ. ಈ ಸತಿ ಆರ್ ಸಿ ಬಿ ಗೆಲ್ಲುತ್ತಾ? ಪಕ್ಕ ಗೆಲ್ಲುತ್ತೆ ಸರ್, 100% ಗೆಲ್ಲುತ್ತೆ. ಟೀಮು ಎಲ್ಲ ಡಿಪಾರ್ಟ್ಮೆಂಟ್ನು ಚೆನ್ನಾಗಿ ಮಾಡ್ತಿದ್ದಾರೆ. ವಿರಾಟ್ ಕೊಹ್ಲಿನೂ ಚೆನ್ನಾಗಿ ಆಡ್ತಿದ್ದಾರೆ. ಬಾಲಿಂಗ್ ಬಂದರೆ ಬಾಲಿಂಗ್ ಡಿಪಾರ್ಟ್ಮೆಂಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಈ ಸರಿ 100% ಕಪ್ ಹೊಡೆದಿದ್ದಾರೆ. ಇವರು ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಹೇಗಿರುತ್ತೆ ಅಂತ ಇವತ್ತು? ಸರಿ, ಪಕ್ಕ 50 ಮೇಲೆ ಹೊಡಿತಾರೆ. ಆ 50 ಹೊಡೆದಿದ್ದ ಮ್ಯಾಚೆಲ್ಲ ಗೆದ್ದಿದ್ದಾರೆ. ಸೊ 50 ಹೊಡೆದ್ರೆ ಪಕ್ಕ ಹೊಡಿತಾರೆ. ಆರ್ ಸಿ ಬಿ 18ನೇ ವರ್ಷ ಆದರೆ ಒಂದು ಕೂಡ ಕಪ್ ಗೆದ್ದಿಲ್ಲ. ಈ ಬಾರಿ ಅದಾಗುತ್ತಾ? ಈ ಸರಿ ಹಾಗೆ ಆಗುತ್ತೆ, ಬಟ್ ಏನು ತಪ್ಪು ಮಾಡಬಾರ್ದು ಅಷ್ಟೇ. ಒಂದು ಸಣ್ಣ ತಪ್ಪು ಮಾಡಿದ್ರು ಸೋಲೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಡಿಪಾರ್ಟ್ಮೆಂಟು ಕರೆಕ್ಟಾಗಿ ಆಡ್ಕೋಬೇಕು. ಫೈನಲ್ ಮ್ಯಾಚ್ ಆಗಿರುತ್ತೆ. ಎಷ್ಟು ರನ್ ಹೊಡಿತಾರೆ ಅಂತ ಅನ್ಸುತ್ತೆ ಇವತ್ತು? 200+ ಹೊಡಿತಾರೆ. ಚೇಸಿಂಗ್ ಆದರೂ ಮಾಡ್ತಾರೆ? ಚೇಸಿಂಗ್ ಆದರೆ ಪಕ್ಕ ಹೊಡೆದ್ರೆ. ಚೇಸಿಂಗೆಲ್ಲ ಚೆನ್ನಾಗಿದೆಯಲ್ಲ, ಲೋ ಆರ್ಡರ್ ಎಲ್ಲ ಚೆನ್ನಾಗಿರುತ್ತೆ. ಟೀಮ್ ಡೇವಿಡ್ ಇದ್ದಾರೆ, ಅವರು ಚೇಸ್ ಚೆನ್ನಾಗಿ ಮಾಡಿದ್ರು. ಆಲ್ ದ ಬೆಸ್ಟ್. ಈ ಸಲ ಕಪ್ ನಮ್ಮದೇ. ಪುಟ್ಟ, ಇವತ್ತು ಆರ್ ಸಿ ಬಿ ಪಂಜಾಬ್ ಫೈನಲ್ ಮ್ಯಾಚು IPL, ಏನು ಹೇಳ್ತೀಯಾ? ಆರ್ ಸಿ ಬಿ ಗೆಲ್ತಾರೆ. ಆರ್ ಸಿ ಬಿ ಒಳ್ಳೆ ಫಾರ್ಮಲ್ಲಿದೆ. ಬ್ಯಾಟಿಂಗಲ್ಲೂ ಕೂಡ ಬೌಲಿಂಗಲ್ಲೂ ಚೆನ್ನಾಗಿದೆ, ಆಡ್ತಾರೆ, ನಾಳೆ ಗೆಲ್ತಾರೆ. ಈ ಸಲ ನಮ್ಮ ಕಪ್ಪು ನಮ್ಗಾಗುತ್ತಾ? ಪಕ್ಕ. ಸುಮಾರು 17 ವರ್ಷ ಗೆದ್ದಿಲ್ಲ. 18ನೇ ವರ್ಷ ಗೆಲ್ತಾರೆ ಈ ಸತಿ. ಕೊಹ್ಲಿ ನಂಬರ್ 18. 18ನೇ ವರ್ಷ ಒಂಥರ ಸ್ಪೆಷಲ್. ಈ ವರ್ಷ ಗೆಲ್ತಾರೆ ಆರ್ ಸಿ ಬಿ. ವಿರಾಟ್ ಕೊಹ್ಲಿ ಗಿಫ್ಟ್ ಕೊಡ್ತಾರಾ ಈ ಸತಿ ಆರ್ ಸಿ ಬಿ ಟೀಮು? ಮೇ ಬಿ, ನೋಡೋಣ. ಏನು ಹೇಳ್ತೀಯಾ? ಈ ಸಲ ಕಪ್ ನಮ್ಮದೇ. ನಿಮ್ಮ ಹೆಸರು? ಮಾನ್ಸಿ. ಪುಟ್ಟ, ಇವತ್ತು ಆರ್ ಸಿ ಬಿ ಮತ್ತು ಪಂಜಾಬ್ ಫೈನಲ್ ಪಂದ್ಯ, ಏನು ಹೇಳ್ತೀಯಾ? ಈ ಸಲ ಕಪ್ ನಮ್ಮದೇ. ಇದು ಟೀಮ್ ಫಾರ್ಮಲ್ಲಿದೆ. ಮತ್ತು ವಿರಾಟ್ ಕೊಹ್ಲಿ, ಫಿಲ್ ಶರ್ಟು, ಬೌಲಿಂಗಲ್ಲಿ ಭುವನೇಶ್ವರ್ ಕುಮಾರ್, ಜಾಸ್ ಹೇಜಲ್ವುಡ್ಡು, ಶ್ರೇಯಸ್ ಶರ್ಮಾ ಎಲ್ಲ ಫಾರ್ಮಲ್ಲಿದ್ದಾರೆ. ಈ ಸಲ ಕಪ್ ನಮ್ಮದೇ. 18 ವರ್ಷ ಒಂದು ಕಪ್ ಗೆದ್ದಿಲ್ಲ, ಈ ಬಾರಿ ನೆರವೇರುತ್ತಾ? ಏನು ಹೇಳ್ತೀಯಾ ಆರ್ ಸಿ ಬಿಗೆ? ಈ ಸಲ ಕಪ್ ನಮ್ಮದೇ. ಆಲ್ ದ ಬೆಸ್ಟ್ ಆರ್ ಸಿ ಬಿ. ನಿಮ್ಮ ಹೆಸರು? ಸುಶಾಂತ್ ಎಚ್. ಬಟ್ ಇವತ್ತು ಆರ್ ಸಿ ಬಿ ಮತ್ತು ಪಂಜಾಬ್ ಫೈನಲ್ ಪಂದ್ಯ, ಏನು ಹೇಳ್ತೀಯಾ? ಈ ಸಲ ಕಪ್ ನಮ್ಮದೇ, ಬಟ್ ಗೆಲ್ಲೇಬೇಕು, ಗೆಲ್ತಾರೆ ಕೂಡ. ಬಟ್ ವಾಟ್ ಐ ವಾಂಟ್ ಟು ಸೇ ದಟ್ ಕಪ್ ಡಸಂಟ್ ಮ್ಯಾಟರ್. 18 ವರ್ಷದಿಂದ ಕಾದಿದ್ದೀವಂತೆ, ಇನ್ನೊಂದು ದಿವಸಕ್ಕೇನು. ಸೊ ಪ್ಲೇ ಬೋಲ್ಡ್, ಪ್ಲೇ ವೆಲ್. ಗೆಲ್ತಾರೆ. ಟೀಮ್ ಹೇಗಿದೆ? ಟೀಮ್ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಓಪನರ್ಸಿಂದ ಶಫರ್ಡ್ವರೆಗೂ ತುಂಬ, ಬಾಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ತುಂಬ ಚೆನ್ನಾಗಿದೆ. ಒಳ್ಳೆ ಪಿಚ್ಚಿಗೆ ಸೆಟ್ ಆಗಿದ್ದಾರೆ. ಬಟ್ ಪಂಜಾಬ್ ಕೂಡ ಸ್ಟ್ರಾಂಗ್ ಇದೆ, ಬಟ್ ಗೆಲ್ತಾರೆ. ವೆಲ್ ಡನ್, ಆಲ್ ದ ಬೆಸ್ಟ್. ರೋಹಿತ್ ಅಂತ. ಇವತ್ತು ಆರ್ ಸಿ ಬಿ ಮತ್ತು ಪಂಜಾಬ್ ಫೈನಲ್ ಪಂದ್ಯ, ಏನು ಹೇಳ್ತೀವಿ ಆರ್ ಸಿ ಬಿ ಟೀಮ್? ಸರ್, ಆರ್ ಸಿ ಬಿ ಫುಲ್ಲು ತುಂಬ 17 ವರ್ಷದಿಂದ ಚೆನ್ನಾಗಿ ಆಡ್ಕೊ ಬಂದಿದ್ದಾರೆ. ಇವಾಗಲೂ ಈ ಫುಲ್ ಎಲ್ಲ ಚೆನ್ನಾಗಿ ಆಡ್ಕೊ ಬಂದಿದ್ದಾರೆ. ಇವತ್ತು ಚೆನ್ನಾಗಿ ಆಡ್ತಾರೆ ಅಂತ ಐತೆ. ಹೋದ ಮ್ಯಾಚು ಪಂಜಾಬ್ ಮೇಲೆ ಆರಾಮ್ಸೆ ಗೆದ್ದಿದ್ರು. ಆ ಥರ ನೆಗ್ಲೆಕ್ಟ್ ಮಾಡ್ದೇ ಬಾಲಿಂಗೆಲ್ಲ ನೀಟಾಗಿ ಹಾಕಿ ಮತ್ತು ಬ್ಯಾಟಿಂಗಲ್ಲೂ ಅದೇ ಥರ ನೀಟಾಗಿ ಮಾಡ್ಕೋದ್ರೆ ಪಕ್ಕ ಗೆದ್ದೇ ಗೆಲ್ತಾರೆ. ಬೌಲಿಂಗ್ ಲೈನಪ್ ಹೇಗಿದೆ ಅಂತ? ಬೌಲಿಂಗ್ ಲೈನಪ್ಪು ಎಲ್ಲ ಬ್ಯಾಕ್ ಟು ಬ್ಯಾಕ್ ಎಲ್ಲ ವಿಕೆಟ್ ತೆಗಿಯೋರೆಲ್ಲ ಇದ್ದಾರೆ. ಏಜಲ್ವುಡ್ ಇದ್ದಾರೆ, ಎಲ್ಲ ವಿಕೆಟ್ ಮೇಲೆ ಹಾಕ್ತಾರೆ. ಎಲ್ಲ ವಿಕೆಟ್ ಸಿಗುತ್ತೆ ಅವ್ರಿಗೆಲ್ಲ, ಚೆನ್ನಾಗಿ ಆಗ್ತಾರೆ ಬೌಲಿಂಗ್ ಎಲ್ಲ. ಪ್ಲೇ ಆಫ್ ಮ್ಯಾಚ್ ಆಡಿದ್ರು, ಆ ಸಂದರ್ಭದಲ್ಲೂ ಕೂಡ ಚೆನ್ನಾಗಿ ಆಗುತ್ತಾ ಈ ಮ್ಯಾಚು ಅದೇ ಥರ ಆಗ್ಬೋದು ಅಂತ ಅನಿಸ್ತಾ ಇದೆ. ಆದರೆ ಬಾಲಿಂಗ್ ಇವ್ರು ಟಾಸ್ ಗೆದ್ದು ಬಾಲಿಂಗ್ ತಗೊಂಡು ಮಾಮೂಲಿ ಮಾಡಿದ್ರೆ ಗೆಲ್ಬೋದು ಅಂತ ಇದೆ. 17 ವರ್ಷದಿಂದ ಗೆದ್ದಿಲ್ಲ,
ಅದೆಲ್ಲ ಆಸೆ ನೆರವೇರುತ್ತಾ ಅಂತ ಆರ್ ಸಿ ಬಿ ಅಭಿಮಾನಿಗಳು? ಆಗುತ್ತೆ. ಈ ಸಲ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18 ವರ್ಷ ಈ ಮ್ಯಾಚ್ ಗೆದ್ದೇ ಗೆಲ್ತಾರೆ. ಈ ಸಲ ಕಪ್ ನಮ್ಮದೇ. ಜೈ RCB. ಕೊಹ್ಲಿಗೆ ಒಂದು ಗಿಫ್ಟ್ ಅಂತ ಹೇಳ್ತೀರಾ? ಕೊಹ್ಲಿ ಇವತ್ತೊಂದು ಮ್ಯಾಚಲ್ಲಿ ಒಂದು 50+ ಹೊಡೆದ್ರೆ ಅದೊಂಥರ ಗಿಫ್ಟ್ ಥರ ಆಗುತ್ತೆ. RCB ಪ್ಲೇ ಇದಕ್ಕೆಲ್ಲ ಮ್ಯಾನೇಜ್ಮೆಂಟ್ಗೆ. ಏನು ಹೇಳ್ತೀಯ ಆರ್ ಸಿ ಬಿಗೆ? ಜೈ RCB. ಈ ಸಲ ಕಪ್ ನಮ್ಮದೇ. ನಿಮ್ಮ ಹೆಸರು? ಅಕ್ಕುಲ್ ಗೌಡ. ಇವತ್ತು ಆರ್ ಸಿ ಬಿ ಮತ್ತೆ ಪಂಜಾಬ್ ಫೈನಲ್ ಪಂದ್ಯ, ಏನು ಹೇಳ್ತೀಯ? ಎಷ್ಟು ಎಕ್ಸೈಟ್ ಆಗಿದ್ದೀಯ ನೀನು? ತುಂಬ ಎಕ್ಸೈಟ್ ಆಗಿದ್ದೀನಿ. ಮತ್ತು ಈ ಸಲ RCB ಗೆಲ್ಲಿ ಅಂತ ನಾವು ಇದು ಮಾಡ್ತೀವಿ. ಮತ್ತು ಈ ಸಲ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18 ಮತ್ತು ಈ ಸಲ 18 ವರ್ಷ, ಅದಕ್ಕೆ ಈ ಸಲ ಗೆಲ್ಲಿ ಅಂತ ನಾವು ಇದು ಮಾಡ್ತೀವಿ. ಟೀಮ್ ಹೇಗಿದೆ? ಟೀಮ್ ತುಂಬ ಚೆನ್ನಾಗಿದೆ. ಎಲ್ಲ ಫಾರ್ಮಲ್ಲಿ ಇದ್ದಾರೆ. ಎಲ್ಲ ಒಂದೊಂದು ಮ್ಯಾಚಲ್ಲಿ ಎಲ್ಲ ಒಬ್ಬೊಬ್ಬರು ಮ್ಯಾನ್ ಆಫ್ ದ ಮ್ಯಾಚ್ ತಗೋತಿದ್ದಾರೆ. ಅದಕ್ಕೆ ಟೀಮ್ ತುಂಬ ಚೆನ್ನಾಗಿದೆ. ಬೌಲಿಂಗ್ ಯಾವ ರೀತಿ ಇದೆ? ಬಾಲಿಂಗು ಚೆನ್ನಾಗಿದೆ. ಆ್ಯಸಲ್ಯೂಟ್ ಬಂದಾದ್ಮೇಲೆ ಫುಲ್ಲು ಸ್ಟ್ರಾಂಗಾಗಿ ಕಾಣಿಸ್ತಿದೆ. ಸುರೇಶ್ ಶರ್ಮನು ಚೆನ್ನಾಗಿ ಮಾಡ್ತಿದ್ದಾರೆ. ಭುವನೇಶ್ವರ್ ಫುಲ್ ಚೆನ್ನಾಗಿ ಮಾಡ್ತಿದ್ದಾರೆ. ಕೊಹ್ಲಿ ಮತ್ತೆ 50 ಆಗುತ್ತಾ 100 ಆಗುತ್ತಾ ಈ ಮ್ಯಾಚ್ ಅಂತ? 100 ಹೊಡಿಲಿ ಅಂತ ನಾವು ಇದು ಮಾಡ್ತೀವಿ. ಚೆನ್ನಾಗಿ ಆಡ್ತಾರೆ. ಮೇಡಮ್, ಇವತ್ತು ಆರ್ ಸಿ ಬಿ ಮತ್ತೆ ಪಂಜಾಬ್ ನಡುವೆ ಫೈನಲ್ ಪಂದ್ಯ, ಏನು ಹೇಳ್ತೀರಾ? ಆರ್ ಸಿ ಬಿ ಇಷ್ಟು ವರ್ಷದಿಂದ ಗೆದ್ದಿಲ್ಲ, ಈ ಸಲ ಗೆಲ್ಲಿ ಅಂತ ಆಸೆ ಇದೆ. ಕರ್ನಾಟಕದ ಮನಸ್ಸು ಎಲ್ಲರೂ ಅದೇ ಇರೋದು. ಈ ಸಲ ನಂಗೆ ಅನಿಸುತ್ತೆ ಈ ಸಲ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಚೆನ್ನಾಗಿದೆ. ಈ ಸಲ RCB ಗೆದ್ದೇ ಗೆಲ್ಲುತ್ತೆ. ಈ ಸಲ ಕಪ್ ನಮ್ಮದೇನೆ. ನಿಮ್ಮ ಫೇವ್ರೇಟ್? ವಿರಾಟ್ ಕೊಹ್ಲಿನೇ. ಅವರು ಇಷ್ಟು ವರ್ಷ ಚೆನ್ನಾಗಿ ಆಡಿದ್ದಾರೆ. ಈ ಸಲ ತುಂಬ ಚೆನ್ನಾಗಿ ಆಡಿ ಗೆಲ್ಲಿ RCB ಗೆಲ್ಲಿ ಇದು ಅಂತ ಅಂದ್ಕೋತೀನಿ ಅಷ್ಟೇ. ಸೀಸನಲ್ಲೇ ಬಹಳಷ್ಟು 50 ಹೊಡೆದಿದ್ದಾರೆ, ಆದರೆ ಈ ಸಲ ಸೆಂಚುರಿ ಹೊಡಿತಾರೆ ಅಂತ. ಹೊಡಿತಾರೆ ಅನಿಸುತ್ತೆ. ನೆಕ್ಸ್ಟ್ ಮ್ಯಾಚ್ ಹೊಡಿತಾರೆ ಅನಿಸುತ್ತೆ. ಚೆನ್ನಾಗಿ ಆಡಲಿ ಅಷ್ಟೇ. ಬೆಸ್ಟ್ ಆಫ್ ಲಕ್ ಅಷ್ಟೇ. ನಿಮ್ಮ ಹೆಸರು? ಶುಭಶ್ರೀ.